ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹೊಸ ಚಿಕ್ಕನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಮಾದೇವಪ್ಪ. ನಮಸ್ಕಾರ ಸರ್, ಈಗ ಸುಮಾರು ಒಂದು 13-14 ವರ್ಷ ಅಡಿಕೆ ತೋಟ ಅಲ್ಲ ಸರ್? 13-14 ವರ್ಷ ಹೌದು. ಮೊದಲಿಂದ ನಾವು ರಾಸಾಯನಿಕ ಗೊಬ್ಬರ ತಾವು ಬಳಸ್ತಾ ಇದ್ದೀವಿ. ಬಳಸ್ತಾ ಇದ್ದೀವಿ. ಜೊತೆಗೆ ಒಂದಿಷ್ಟು ಬಯೋಕೆಮಿಕಲ್ಲು ಕೂಡ ಇಲ್ಲಿ ಚೆನ್ನಾಗಿ ಕೊಟ್ಕೊಂಡಿದ್ದೀವಿ. ಬಟ್ ಎಲ್ಲ ರೀತಿಯ ಸರ್ಕಸ್ಗಳನ್ನು ಮಾಡಿದ್ದೀವಿ ಸರ್. ಹಿಂದೆಲ್ಲ ಮಾಡಿದ್ದೀವಿ. ರಾಸಾಯನಿಕ ಗೊಬ್ಬರನೂ ಚೆನ್ನಾಗಿ ಕೊಡ್ತಿದ್ರಿ, ಜೊತೆಗೆ ಒಂದಿಷ್ಟು ಸಗಣಿ ಗೊಬ್ಬರ ಇವನ್ನೆಲ್ಲ ಮೇಂಟೈನ್ ಮಾಡ್ತಿದ್ರಿ. ಹಿಂದೆ ಇಲ್ಲಿ ಗಿಡ ಏನು ಹೋಗಿಲ್ಲ. ಜೊತೆಗೆ ಈ ಮಣ್ಣಲ್ಲಿ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಆಗಬೇಕು ಅಂದ್ವಿ ನಾವು. ಬಯೋಕೆಮಿಕಲ್ ಆಕ್ಟಿವಿಟೀಸು ರಾಸಾಯನಿಕ ಗೊಬ್ಬರ ಕೊಟ್ಟಾಗಲ್ಲ. ಹೌದಾ ಸರ್? ಬರೀ ರಾಸಾಯನಿಕ ಗೊಬ್ಬರ ಕೊಟ್ಟಾಗಲ್ಲ. ಸುಮಾರು ಈಗ ಒಂದು 3 ವರ್ಷ ಆತಲ್ಲ ಸರ್ ನಮ್ಮ ಜೊತೆಗೆ. 3ನೇ ವರ್ಷ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮತ್ತು ಸ್ಲರಿ ಮಾಡ್ಲಿಕ್ಕೆ 3ನೇ ವರ್ಷ. ಈಗ ರಾಸಾಯನಿಕ ಗೊಬ್ಬರ ಕೊಡ್ತಿದ್ರಲ್ಲ ಸರ್, ಅದು ಲಾಸ್ಟ್ ಎಂಡ್ ಈಗ ಒಂದು 3 ವರ್ಷದ ಹಿಂದೆ ಅವತ್ತಿನ ಇಳುವರಿ ಎಷ್ಟಿತ್ತು? ಅವತ್ತು 110-15 ಕ್ವಿಂಟಲ್ ಬರೋದಕ್ಕೆ ಹೆಚ್ಚಾಗಿತ್ತು. ಇಲ್ಲಿ ವ್ಯತ್ಯಾಸ ಏನಾರ ಈಗ ಮಾಡ್ತಿದ್ದೀರಲ್ಲ ಸರ್, ನಂತರದಲ್ಲಿ ಇಳುವರಿ ಎಷ್ಟು ಕ್ವಿಂಟಲ್ ಜಾಸ್ತಿ? ಒಂದು 20-25 ಕ್ವಿಂಟಲ್ ಜಾಸ್ತಿ ಆಗಿದೆ. ಅಂದ್ರೆ ಮಣ್ಣಲ್ಲಿ ಬದಲಾವಣೆ ತರ್ತಾ ಇತ್ತಲ್ಲ ತಂತ್ರ. ಅಂದ್ರೆ ನಿರಂತರವಾಗಿ ರಾಸಾಯನಿಕ ಗೊಬ್ಬರ ಬಳಸಿ ಸ್ವಿಚ್ ಅವರ್ ಆದ್ರೆ ಅದು ಒಂದಿಷ್ಟ ಜೈವಿಕ ಕೃಷಿ ಮಾಡಬೇಕು ಅನ್ನೋದು ಸ್ವಿಚ್ ಅವರ್ ಆದ್ರೆ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಹೌದಲ್ಲ ಸರ್? ಇನ್ನೂ ಕೂಡ ಇಲ್ಲಿ ಹಸಿರೆಲೆ ಗೊಬ್ಬರ ನಿರ್ವಹಣೆ ಮಾಡ್ಬೇಕು ದಯಮಾಡಿ. ನಾನು ಈಗ ಸುಮಾರು ಒಂದು ಅರ್ಧ ಗಂಟೆ ನಿಮ್ಮ ತೋಟಕ್ಕೆ ಬಂದು ಒಂದಿಷ್ಟು ಕೊಟ್ಟಿರ್ತಕ್ಕಂಥ ಸಲಹೆ ನಿಮಗೆ ಸರಿ ಅನ್ನಿಸ್ತಾ? ಸರಿ ಅನ್ನಿಸ್ತು. ಈ ಜಾಗದಿಂದ ಈಗ ಒಂದು 35 ಕ್ವಿಂಟಲ್ ಜಾಸ್ತಿ ಆಗ್ತದಿಲ್ಲ ಸರ್, ಮುಂದಿನ ದಿನಗಳಲ್ಲಿ ಒಂದು 200 ಕ್ವಿಂಟಲ್ ರೀಚ್ ಮಾಡೋ ಅಂತ ಒಂದು ನಾಲೆಡ್ಜ್ ನನಗೆ ಫೀಡ್ ಮಾಡಿದ್ವಿ. ಒಂದು 200 ಕ್ವಿಂಟಲ್ ಅಷ್ಟು ಮಾಡಿದರೆ ಹೆಂಗೆ ಗೊತ್ತಾ, ನಿಜವಾದ ಅಡಿಕೆ ಬೆಳೆಗಾರರು ನಾವು ಅಂತ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸಾಧ್ಯತೆ ಐತಲ್ಲ? ಸಾಧ್ಯತೆ ಐತೆ, ಮಾಡ್ಬೇಕು. ಮಾಡಿದ್ರೆ ಅಲ್ಲ ಸರ್, ಎಲ್ಲನೂ ಮಾಡ್ತಾ ಇದೀರಲ್ಲ ಸರ್. ಈಗ ಎಕ್ಸ್ಟ್ರಾ ಏನು ಹೇಳಿಲ್ಲ ನಿಮಗೆ ನಾವು. ಇಲ್ಲ ಇನ್ನೇನು ಇದು ಹಸಿರೆಲೆ ಗೊಬ್ಬರ ಒಂದು ಮಾಡ್ಕೊಂತಕ್ಕಂಥದ್ದು, ಒಂದಿಷ್ಟು ನೀರಿನ ನಿರ್ವಹಣೆ, ಒಂದಿಷ್ಟು ಈ ಬೇರುಗಳ ಅಭಿವೃದ್ಧಿ ಕಡೆಗೆ ಒಂದು ಸ್ವಲ್ಪ ಇದನ್ನ ಕೊಡ್ರಿ ಸರ್ ಅಂತ ಹೇಳಿದ್ವಿ. ಹೌದಾ? ಒಂದು ಗಿಡದಿಂದ ಕಡಿಮೆ ಅಂದರೂ ಕೂಡ ಒಂದು 20 kg ಅಡಿಕೆ ಬರಬೇಕು, ಆವರೇಜ್ ಒಂದು 70% ಅಡಿಕೆನಲ್ಲಿ ಅಂತ. ಬೈ ಚಾನ್ಸ್ ಏನಾದರೂ ಕೂಡ ಈ ಟೆಂಪ್ರೇಚರ್ ಜಾಸ್ತಿ ಇದ್ದು ಕೂಡ ನೀರು ಕಡಿಮೆ ಆದರೆ, ಯಾಕಂದ್ರೆ ಈ ವರ್ಷ ಇನ್ನೂ ಇಲ್ಲಿವರೆಗೆ ದೊಡ್ಡ ಮಳೆ ಬಂದಿಲ್ಲಲ್ಲ, ಸುಸ್ಥಿರ ಕೃಷಿ ಮಾಡಿದರೆ, ಜೈವಿಕ ಕೃಷಿ ಮಾಡಿದರೆ, ಸಾವಯವ ಕೃಷಿ ಮಾಡಿದರೆ, ಒಂದಿಷ್ಟು ಮಣ್ಣಲ್ಲಿ ಬದಲಾವಣೆ ತಂದ್ಕಂದ್ರೆ ಈ ತೋಟದಿಂದ ದೊಡ್ಡ ಆದಾಯ ತಗೊಳಕ್ಕೆ ಅವಕಾಶ ಐತಲ್ಲ? ತಗೋಬಹುದು. ಈಗ ಹಿಂದೆ ಈ ಮಾಡಿರ್ತಾ ಇದ್ಯಾವುದು ಬಯೋಕೆಮಿಕಲ್ ಹಿಂದೆ ಬಳಸಿರ್ತಕ್ಕಂಥದ್ದು, ಇನ್ನು ಮುಂದೆ ದಯಮಾಡಿ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಇದೀರಾ ಅಥವಾ ಏನಾರ? ಇಲ್ಲ ಸರ್, ಬಯೋಕೆಮಿಕಲ್ ಇದನ್ನ ಬಿಟ್ಟು ಗೊಬ್ಬರ ಹಾಕೋದು ಬಿಟ್ಟು ಇದನ್ನೇ ಮಾಡ್ರಿ. ಆದಷ್ಟು ನಮ್ಮ ಒಂದಿಷ್ಟು ಹೇಳ್ತಂಗೆ ಕೇಳಿ ಸರ್, ಸಲಹೆಗಳನ್ನ ಸಕಾರಾತ್ಮಕವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯತೆ ಐತಿ ಸರ್. 100% ಬದಲಾವಣೆ ಆಕೈತಿ, ಯಾಕಂದ್ರೆ ಮಣ್ಣು ಚೆನ್ನಾಗೈತಿ. ಈಗ ಸ್ಮೂತ್ ಆಗೈತಲ್ಲ ಸರ್, ಒಂದು ಸ್ವಲ್ಪ ಸ್ಮೂತ್ ಆಗೈತಲ್ಲ, ತಗ್ಸಿ ನೋಡಿದ್ವಲ್ಲ, ಸ್ಮೂತ್ ಐತಿ. ಈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೂ ಜಾಸ್ತಿ ಹಿಡ್ಕೋ ಕೆಪಾಸಿಟಿ ಮಣ್ಣಿಗೆ ಬಂದೈತಿ. ಈ ರಾಸಾಯನಿಕ ಜಾಸ್ತಿ ಕೊಟ್ಟಾಗ ಬೇಗ ಡ್ರೈ ಆಗ್ಬಿಡ್ತೈತಿ. ಹೌದಾ? ಬಟ್ ನಿರಂತರವಾಗಿ ಈಗ 3 ವರ್ಷ ಅದನ್ನೇ ಕಂಟಿನ್ಯೂ ಮಾಡ್ಕೆ ಬಂದಿದ್ರೆ ತಮಗೇನಾದರೂ ಆತಂಕ ಆಗುತ್ತಾ? ಏನಾದ್ರು ಇಳುವರಿ ಇನ್ನೂ ಭಾಳ ಕಡಿಮೆ ಆಗುತ್ತೆ. ಇಳುವರಿ ಇನ್ನೂ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇಳುವರಿ ಭಾಳ ಕಡಿಮೆ ಆಗಿರೋದು. ಗಿಡನೂ ಪಾಡಾಗಿದಾವ, ಈಗ ಚೇಂಜ್ ಆಗಿದಾವೆ. ಈ ಸತಿ ಮತ್ತೆ ಬಿಸಿಲಿಗೆ ಹಂಗೆ ಆಗಿದಾವೆ. ಹಸರಿದ್ದು ಈ ಸತಿ ಬಿಸಿಲಿಗೆ ಹಂಗಾಗಿದ್ದಾವೆ. ಒಟ್ಟಾರೆ ಪರವಿಲ್ಲ ಅಂತ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು.
ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು RHS ಮ್ಯಾನ್ಷನ್, ನಾರದಮುನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರಕ್ಕೆ ಸಂಪರ್ಕಿಸಿ. 9972699813. 7090270870. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.